ಸಮಸ್ಯೆಗಳಿಗೂ ಪರಿಹಾರ ಇದೆ. ಅಂಥದ್ರಲ್ಲಿ ಇವ್ರ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಟ್ಟು ಗುಣಪಡಿಸಕ್ಕಾಗಲ್ವಾ? ಸಂಗೀತ, ಇದು ಗುಣ ಆಗದೆ ಇರೋವಂಥ ಕಾಯಿಲೆ. ಪರ್ಮನೆಂಟ್ ಕ್ಯೂರ್ ಅನ್ನೋದು ಚಾನ್ಸೇ ಇಲ್ಲ. ನಾವೇನೇ ಟ್ರೀಟ್ಮೆಂಟ್ ಕೊಟ್ಟರು ಕಾಯಿಲೆ ತೀರಾ ಜಾಸ್ತಿ ಆಗದೆ ಇರೋ ಹಾಗೆ ತಡಿಬೋದಷ್ಟೆ. ಮತ್ತೆ ಈಗ ಏನು ಮಾಡೋದಕ್ಕಾಗೋದಿಲ್ಲ ಸಂಗೀತ. ಅವ್ರಿಗಿರೋ ವಿಷಯ ಹೇಳ್ಬಿಡೋಣ. ಕಡೆ ಪಕ್ಷ ಅವ್ರ ಮನಸ್ಸಲ್ಲಿ ಜಾಗೃತ ಪ್ರಜ್ಞೆ ಆದರೂ ಇರುತ್ತೆ. ಅದು ಎಷ್ಟೋ ಸಲ ಅವ್ರಿಗೆ ಒಳ್ಳೇದು ಮಾಡುತ್ತೆ. ಆನಂದ್, ಅವ್ರ ಪರಿಸ್ಥಿತಿ ಆ ಮಟ್ಟಕ್ಕೆ ಹದಗೆಡ್ದಿರೋ ಹಾಗೆ ಪ್ಲೀಸ್ ಏನಾದರೂ ಮಾಡಿ. ಅದೇ ಹೇಳಿದ್ನಲ್ಲ ಸಂಗೀತ, ಕಂಪ್ಲೀಟಾಗಿ ಅವ್ರ ಕಾಯಿಲೆನ ಕ್ಯೂರ್ ಮಾಡೋಕ್ಕಾಗದೆ ಹೋದ್ರು ತಕ್ಕ ಮಟ್ಟಿಗೆ ಮೆಡಿಸಿನ್ಸಿಂದ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಬೋದು. ಒಂದು ವಿಷಯ ಸಂಗೀತ, ಯಾವಾಗಲೂ ಯಾರಾದರೂ ಒಬ್ರು ಅವ್ರ ಜೊತೆಲಿ ಇರಲೇಬೇಕು. ಈ ಸಿಂಪ್ಟಮ್ಸ್ ಯಾವಾಗ ಬೇಕಾದರೂ ಮರ್ಕಳಿಸ್ಬೋದು. ಕೆಲವು ಸಲ ಅವ್ರ ಪ್ರಜ್ಞೆ ಇಲ್ಲದೆ ಮಾಡೋ ಕೆಲಸದಿಂದ ಮತ್ತೊಬ್ಬರಿಗೆ ತೊಂದರೆ ಮುಜುಗರ ಉಂಟಾಗೋದ್ರಿಂದ ತಪ್ಪಿಸ್ಬೇಕಂದ್ರೆ ಯಾರಾದರೂ ಒಬ್ರು ಇರಲೇಬೇಕು. ಆಗ ಅವ್ರಿಗೆ ಇಮಿಡಿಯೇಟ್ ಆಗಿ ಮೆಡಿಸಿನ್ ಕೊಟ್ಟು ಕಾಪಾಡ್ಕೊಳ್ಬೇಕಾಗತ್ತೆ. ಕೆಲವು ಸಲ ಅವ್ರ ಪ್ರಜ್ಞೆ ಇಲ್ಲದೆ ಮಾಡೋ ಕೆಲಸದಿಂದ ಮತ್ತೊಬ್ಬರಿಗೆ ತೊಂದರೆ ಮುಜುಗರ ಉಂಟಾಗೋದ್ರಿಂದ ತಪ್ಪಿಸ್ಬೇಕಂದ್ರೆ ಯಾರಾದರೂ ಅವ್ರ ಜೊತೆ ಇರಲೇಬೇಕು. ನನಗೆ ದಿಗ್ಭ್ರಮೆ ಆಗ್ತಾ ಇದೆ. ಇಂಥ ಒಂದು ಕಾಯಿಲೆ ನನಗಿದೆ ಅಂತ ನಾನೇ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮುಂದೆ ನನ್ನ ಗತಿ? ಸರ್, ಏನು ಯೋಚನೆ ಮಾಡಬೇಡಿ. ಗಾಬರಿ ಪಡೋ ಅಂಥದ್ದು ಏನಿಲ್ಲ. ಕ್ಯಾನ್ಸರ್ ಥರ ಜೀವಕ್ಕೆ ಅಪಾಯ ಆಗುವಂಥ ಕಾಯಿಲೆ ಏನಲ್ಲ. ಕಾಯಿಲೆ ಸ್ವರೂಪ ಎಂತಹದ್ದು ಅಂತ ತಿಳ್ಕೊಂಡ ಮೇಲೂ ನೀವು ಹೀಗೆ ಮಾತಾಡ್ತಾ ಇದ್ದೀರಾ ಅಂದರೆ ಅದು ಕೇವಲ ನನ್ನ ಸಮಾಧಾನಕ್ಕೆ ಅಂತ ನನಗೆ ಅರಿವಾಗುತ್ತೆ. ಕ್ಯಾನ್ಸರು ಆ ವ್ಯಕ್ತಿ ಮಾತ್ರ ಬಲಿ ತಗೊಳುತ್ತೆ. ಆದರೆ ಈ ಕಾಯಿಲೆ ಎಷ್ಟೋ ಜನರ ಜೀವನನೇ ನಾಶ ಮಾಡಿಬಿಡುತ್ತೆ. ನೀವ್ಯಾಕೆ ಹೀಗೆಲ್ಲ ಕಲ್ಪಿಸ್ಕೊಳ್ತಾ ಇದ್ದೀರಾ? ವಾಸ್ತವ, ಕಟು ವಾಸ್ತವ ಹೇಳ್ತಾ ಇದ್ದೀನಿ. ಹೇಳಿ ಕೇಳಿ ನಾವಿರೋದು ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ. ನಿಮಗೆ ಗೊತ್ತು, ಇದು ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ, ಮನುಷ್ಯರ ನಂಬಿಕೆಗಳ ಜೊತೆ ವ್ಯವಹಾರ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕನಸಿನ ಮನೆಯನ್ನ ಸಾಕಾರ ಮಾಡೋರು ನಾವು. ಅಂತಹದ್ರಲ್ಲಿ ನನ್ನ ಕಾಯಿಲೆ ದೆಸೆಯಿಂದ ನಾನು ತಗೊಳ್ಳೋ ಒಂದು ಹುಚ್ಚು ನಿರ್ಧಾರ ಎಲ್ಲವನ್ನೂ ಮುಳುಗಿಸ್ಬಿಡ್ಬೋದಲ್ವಾ? ಸರ್, ನೀವು ಯೋಚನೆ ಮಾಡೋ ಅಂಥದ್ದು ಏನಿಲ್ಲ, ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಿಮ್ಗೊಬ್ಬ ಮಗ ಇದ್ದಾನಲ್ಲ. ನೀವು ಯಾಕೆ ನಿಮ್ಮ ಜವಾಬ್ದಾರಿಗಳನ್ನೆಲ್ಲ ನಿಮ್ಮ ಮಗನಿಗೆ ವಹಿಸಿ ನೀವು ಆರಾಮಾಗಿರಬಾರ್ದು? ಅದು ಅಷ್ಟು ಸುಲಭ ಅಲ್ಲ ಆನಂದ್. ಈ ವ್ಯವಹಾರದಲ್ಲಿ ನನಗಿರೋ ಅನುಭವ, ಏಳು ಬೀಳುಗಳ ಮುನ್ಸೂಚನೆ, ವ್ಯವಹಾರ ಜಾಣ್ಮೆ ಇದ್ಯಾವುದೋ ಸದ್ಯಕ್ಕೆ ಅವನಿಗಿಲ್ಲ. ಇತ್ತೀಚೆಗೆ ಸ್ವಲ್ಪ ದಿವಸಗಳಿಂದ ಅವನು ನನ್ನ ಜೊತೆ ವ್ಯವಹಾರ ನೋಡ್ಕೋತಾ ಇದ್ದಾನೆ. ನನ್ನ ದೃಷ್ಟಿನಲ್ಲಿ ಅವನಿನ್ನೂ ಟ್ರೈನಿ. ಅವನು ಕಲಿಬೇಕಾದ್ದು, ಪಳಗಬೇಕಾದ್ದು ಬೇಕಾದಷ್ಟಿದೆ. ಹಾಗಾಗಿ ಅಷ್ಟು ದೊಡ್ಡ ಕಂಪನಿ ಜವಾಬ್ದಾರಿನ ಅವನಿಂದ ಹೊರಕ್ಕಾಗಲ್ಲ. ಇಲ್ಲಿ ಕ್ಷಣ ಕ್ಷಣಕ್ಕೂ 108 ಟೆನ್ಷನ್ಗಳಿರುತ್ತೆ. ಆ ಕ್ಷಣಗಳಲ್ಲಿ ನಾವು ತಗೊಳ್ಳೋ ನಿರ್ಧಾರ ಮಹತ್ವದ್ದಾಗಿರಬೇಕು, ಸಂಯೋಚಿತವಾಗಿರಬೇಕು.
ಆಗಿಂದಾಗಲೇ ಆ ಪ್ರಾಬ್ಲಮನ್ನು ಅಲ್ಲೇ ಸಾಲ್ವ್ ಮಾಡಿಬಿಡ್ಬೇಕು. ಅಂತಹ ಒಂದು ಜಾಣ್ಮೆ ಬರಬೇಕು ಅಂದರೆ ತುಂಬ ಅನುಭವ ಇರಬೇಕು. ಸಂತೋಷಿಗೆ ಅಂಥ ಅನುಭವ ಸಿಗಬೇಕು ಅಂದರೆ ಅವನಿನ್ನೂ ತುಂಬ ಕಷ್ಟಪಡಬೇಕು. ತನ್ನ ಬುದ್ಧಿಗೆ ಸಾಣೆ ಹಿಡಿಬೇಕು. ಹೇಳಿದ್ನಲ್ಲ, ದುಡುಕಿ ನಾವು ತಗೊಳ್ಳೋ ಒಂದು ತಪ್ಪು ನಿರ್ಧಾರ 10 ಕೋಟಿಗಳನ್ನು ಕಳೆದು ಬಿಡಬಹುದು. ಹಾಗಾಗಿ ಸಂತೋಷ ಅಗಲಿಗೆ ಜವಾಬ್ದಾರಿ ಹೊರಿಸೋದು ಅಷ್ಟು ಸಮಂಜಸ ಅಲ್ಲ. ಆಗದೇ ಇರೋ ಮಾತದು. ಸರ್, ನೀವು ಹೀಗೆ ಯಾಕೆ ಮಾಡಬಾರ್ದು? ನೀವು ಯಾಕೊಬ್ಬ ಕೇರ್ ಟೇಕರ್ನ ಜೊತೆಲಿ ಇಟ್ಕೋಬಾರ್ದು? ಹಾಗಬೇಕಾದ್ರೂ ಮಾಡ್ಬೋದು. ಆದರೆ ಕೇರ್ ಟೇಕರ್ನ ಇಟ್ಕೊಂಡ್ರು ವ್ಯವಹಾರಗಳನ್ನೆಲ್ಲ ನಾನೇ ನಿಭಾಯಿಸ್ಬೇಕಾಗುತ್ತಲ್ಲ. ಹೌದು, ನೀವೇ ನಿಭಾಯಿಸ್ಬೇಕಾಗುತ್ತೆ. ಆದರೆ ಜೊತೆಲೊಬ್ಬ ಕೇರ್ ಟೇಕರ್ ಇದ್ರೆ ನಿಮ್ಗೆ ಅಷ್ಟು ಒತ್ತಡ ಇರೋದಿಲ್ಲ ಸರ್. ಡಾಕ್ಟರ್, ಒಂದು ವಿಷಯ, ಇನ್ನು ಎಷ್ಟು ವರ್ಷ ನಾನು ಹೀಗೆ ಆರೋಗ್ಯವಾಗಿರ್ಬೋದು. ಅಂದರೆ ನನ್ನ ಜವಾಬ್ದಾರಿಗಳನ್ನು ನಾನೇ ನಿಭಾಯಿಸುವಷ್ಟು. ಸರ್, ನೀವು ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡು ನಿಮ್ಮ ದೇಹ ಮನಸ್ಥಿತಿನ ಕರೆಕ್ಟಾಗಿ ಇಟ್ಕೊಂಡ್ರೆ ಇನ್ನೊಂದು 5-6 ವರ್ಷ ನಿಮ್ಮ ಕೆಲಸನ ನೀವು ಆರಾಮಾಗಿ ಮಾಡ್ಕೊಂಡಿರ್ಬೋದು. 5-6 ವರ್ಷನ ಬೇಕಷ್ಟಾಯ್ತು. ಅಷ್ಟರೊಳಗೆ ನಾನು ಸಂತೋಷನ್ನ ತಯಾರು ಮಾಡಿಬಿಡ್ತೀನಿ. ನಾಳೆನೇ ಒಬ್ಬ ಕೇರ್ ಟೇಕರ್ನ ಅರೇಂಜ್ ಮಾಡಿಬಿಡ್ತೀನಿ. ಡಾಕ್ಟರ್, ಇಫ್ ಯು ಡೋಂಟ್ ಮೈಂಡ್, ಹೇಳಿ, ಪರವಾಗಿಲ್ಲ. ನಿಮಗೆ ತುಂಬ ಪರಿಚಯದವ್ರು ಯಾರಾದರೂ ಇದ್ದರೆ ಕಳಿಸ್ಕೊಡಿ. ನನ್ನ ಮಾನಸಿಕ ಸ್ಥಿತಿ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಲ್ಲ. ಅಂಥವರು ನೋಡಬೇಕು. ಕ್ಷಮಿಸಿ, ಈ ಕೇರ್ ಟೇಕರ್ ಕಾನ್ಸೆಪ್ಟೇ ಸರಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಸಂಗೀತ? ಅದರಲ್ಲೇನು ತಪ್ಪಿದೆ? ಹಾಗೇನಾದರೂ ನಾವು ಕೇರ್ ಟೇಕರ್ನ ಅಪಾಯಿಂಟ್ ಮಾಡಿಕೊಂಡ್ರೆ ಆಗೋ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಹೇಗೆ? ವ್ಯಾಪಾರ, ಬಿಸ್ನೆಸ್ ಅಂದ್ರೆ ಒಂದು ಸ್ಪರ್ಧೆ. ಅದರಲ್ಲೂ ನೀವಿರೋ ಫೀಲ್ಡಲ್ಲಿ ವಿಪರೀತ ಅನ್ನೋಷ್ಟು ಕಾಂಪಿಟೇಷನ್ ಇದೆ. ನಿಮ್ಮ ಯಶಸ್ಸನ್ನ ಕಂಡು ಆನಂದ ಪಡೋರ್ಗಿಂತ ಒಳಗೊಳಗೆ ಹೊಟ್ಟೆ ಕಿಚ್ಚು ಪಡೋಂಥ ಜನ ಜಾಸ್ತಿ ಇರ್ತಾರೆ. ನಿಮ್ಮ ಗೆಲುವಿನ ಓಟನ ತಡೆಯೋದಿಕ್ಕೆ ಸದಾ ಪ್ರಯತ್ನ ಪಡ್ತಿರ್ತಾರೆ. ನಿಮ್ಗೆ ಶತ್ರುಗಳಿಗಿಂತ ಹಿತಶತ್ರುಗಳ ಹಾವಳಿನೇ ಜಾಸ್ತಿ ಇರುತ್ತೆ. ಹೀಗಿರ್ಬೇಕಾದ್ರೆ ನಿಮ್ ಜೊತೆ ಒಬ್ಬ ಕೇರ್ ಟೇಕರ್ ಓಡಾಡೋದನ್ನ ನಿಮ್ ಮನೆಯವರೆಲ್ಲ ನೋಡಿದ್ರೆ ಅವ್ರಿಗೆ ಭಯ ಶುರು ಆಗೋದಿಲ್ವಾ? ಅದಕ್ಕಿಂತ ಜಾಸ್ತಿ ಏನಾಗಿರ್ಬೋದು ಅಂತ ಕುತೂಹಲ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟಕ್ಕೂ ನಿಮ್ಮನ್ನ ನೋಡ್ಕೊಳ್ಳೋಕ್ ಬರುವಂತ ಕೇರ್ ಟೇಕರ್ ನಿಮ್ಗಿರೋ ಕಾಯಿಲೆ ಬಗ್ಗೆ ಹೊರಗಿನ ಜನ ಜೊತೆ ಡಿಸ್ಕಸ್ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮನೆಯವ್ರಿಗೆ ಗೊತ್ತಾದ್ರೆ ಒಂಥರ ಸಮಸ್ಯೆ, ಆದ್ರೆ ಅದಕ್ಕಿಂತ ಹೆಚ್ಚಿನ ನಿಜವಾದ ಸಮಸ್ಯೆ ಶುರುವಾಗೋದು ನಿಮ್ಮ ಶತ್ರುಗಳಿಗೆ ನಿಮ್ಮ ಮಾನಸಿಕ ಸ್ಥಿತಿ ಬಗ್ಗೆ ಗೊತ್ತಾದಾಗ. ಆಗ ನಿಮ್ಮನ್ ಕಂಡ್ರೆ ಆಗದೆ ಇರೋ ಜನ ಸುಮ್ಮನೆ ಇರ್ತಾರ? ಜೈರಾಮ್ ಅವ್ರಿಗೆ ಅಂಥ ಕಾಯಿಲೆ ಇದೆಯಂತೆ, ಅವ್ರಿಗೆ ತಲೆ ಸರಿ ಇಲ್ವಂತೆ, ಹಾಗಂತೆ ಹೀಗಂತೆ ಅಂತ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಒಂದ್ಸಲ ಈ ರೀತಿಯೆಲ್ಲ ಪ್ರಚಾರ ಆಗೋದಕ್ಕೆ ಶುರುವಾಯ್ತು, ನಮ್ ಜನ ಅದು ನಿಜಾನೋ ಸುಳ್ಳು ಅಂತಾನೂ ಯೋಚನೆ ಮಾಡೋದಿಲ್ಲ. ಸತ್ಯಕ್ಕಿಂತ ಹೆಚ್ಚಾಗಿ ಸುಳ್ಳುನೇ ನಂಬೋ ಜನ ನಮ್ಮವರು. ಒಂದು ಸಂಸ್ಥೆ ಬೆಳೆಯೋದಕ್ಕೆ ವರ್ಷಾನ್ಗಟ್ಲೆ ಹಿಡಿಯುತ್ತೆ. ಅದೇ ಸಂಸ್ಥೆ ನೆಲ ಕಚ್ಚೋದಕ್ಕೆ ಕೆಲವು ಸಮಯ ಸಾಕು. ನಿಮ್ ಪ್ರಾಜೆಕ್ಟ್ ಅಲ್ಲಿ, ನಿಮ್ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ಸ್ ತಗೋಬೇಕು ಅಂತ ಸಾವಿರಾರು ಜನ ಲಕ್ಷಾಂತರ ರೂಪಾಯಿ ಕೊಟ್ಟು ಫ್ಲಾಟ್ಸ್ ನ ಬುಕ್ ಮಾಡಿದ್ದಾರೆ. ಈ ರೀತಿಯೆಲ್ಲ ನಿಮ್ ಬಗ್ಗೆ ಅಪಪ್ರಚಾರ ಆಯ್ತು ಅಂದ್ರೆ, ನಿಮ್ಮ ಕಂಪನಿ ಬಗ್ಗೆ ಅವರೆಲ್ಲ ನಂಬಿಕೆ ಕಳ್ಕೊಂಡ್ರೆ ಗತಿ ಏನು?
ಅಷ್ಟು ಜನ ವಾಪಸ್ ಬಂದು ನಮ್ಮ ಫ್ಲಾಟ್ಸ್ ಬೇಡ, ಹಣ ವಾಪಸ್ ಕೊಟ್ಬಿಡಿ ಅಂದ್ರೆ ಆ ಸನ್ನಿವೇಶ ಹೇಗಿರ್ಬೋದು ಯೋಚನೆ ಮಾಡಿ. ಅಯ್ಯೋ, ಹಾಗಾಗ್ಬಾರ್ದು. ಹಾಗೇನಾದ್ರೂ ಆಗ್ಬಿಟ್ರೆ ನಾನು ಮುಳುಗಿ ಹೋಗ್ಬಿಡ್ತೀನಿ ಸಂಗೀತ. ಯಾಕೆಂದ್ರೆ ನಾನು ಅಷ್ಟು ಹಣನೂ ಆ ಪ್ರಾಜೆಕ್ಟ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಹಣ ವಾಪಸ್ ಕೊಡಿದ್ ಕೇಳಿದ್ರೆ ನಾನೇನ್ ಮಾಡ್ಲಿ? ಆತ್ಮಹತ್ಯೆ ಮಾಡ್ಕೊಳ್ಳೋದೊಂದೇ ದಾರಿ. ಬೇರೆ ದಾರಿನೇ ಇರೋದಿಲ್ಲ. ಹಾಗಾಗ್ಬಾರ್ದು ಅಂತಾನೆ ನಾನು ನಿಮಗೆ ಹೇಳ್ತಾ ಇರೋದು. ನೀವು ನಿಮ್ಗಿರೋ ಸಮಸ್ಯೆನ ಯಾರ ಹತ್ರನೂ ಹೇಳ್ಕೋಬೇಡಿ, ನಿಮ್ಮ ಮನೆಯವ್ರನ್ನೂ ಸೇರಿಸಿ. ಯಾಕಂದ್ರೆ ವಿಷಯ ಒಬ್ರಿಗೆ ಗೊತ್ತಾದ್ರೆ ಅದು ಇನ್ನೊಬ್ರಿಗೆ ಗೊತ್ತಾಗೋದಕ್ಕೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಹೊರಗಿನವ್ರು ಅಲ್ದೆ ನಿಮಗ್ ಚೆನ್ನಾಗಿ ಗೊತ್ತಿರೋರು, ನಿಮಗ್ ನಂಬಿಕೆ ಇರೋರು ಅಂಥವ್ರು ನಿಮ್ ಜೊತೆಲಿದ್ರೆ ಒಳ್ಳೇದು. ಅವ್ರಿಗೆ ಮಾತ್ರ ವಿಷಯ ಗೊತ್ತಾಗ್ಬೇಕು. ಅದು ಹೇಗಮ್ಮ ಸಾಧ್ಯ? ಯಾರೇ ಬಂದರೂ ಮನೆಯವರು ಪ್ರಶ್ನೆ ಮಾಡೇ ಮಾಡ್ತಾರೆ. ಆಗ ಅವರಿಗೆ ನನ್ನ ಕಾಯಿಲೆ ವಿಷಯ ಗೊತ್ತೇ ಆಗುತ್ತೆ. ಸರ್, ನೀವು ಭಾನುವ್ರನ್ನ ಮದುವೆ ಆಗ್ತಾ ಇದ್ದೀರಾ ಅಂತ ಸಂಗೀತ ಅವ್ರು ನನ್ನ ಹತ್ರ ಹೇಳಿದ್ರು. ಹೆಂಡತಿ ಅಂತ ಅನ್ಸ್ಕೊಂಡಿರೋರ್ ಜೊತೆಲಿದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ. ಜೊತೆಗೆ ಅವರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಕೂಡ ಅಂತ ಕೇಳ್ಪಟ್ಟಿದೆ. ಸೊ ಬಿಸ್ನೆಸ್ಸಲ್ಲೂ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅವ್ರ ಜೊತೆಲಿ ಇರ್ತಾರಲ್ಲ, ನೀವು ಯಾಕೆ ಆ ದಿಶೆಯಲ್ಲಿ ಯೋಚನೆ ಮಾಡಬಾರ್ದು? ನೀವು ಹೇಳೋದು ನಿಜನೇ. ಮನೆಯವರು ಸಹ ಭಾನುವಾರನೇ ಮದುವೆ ಆಗುವಂತ ಒತ್ತಾಯ ಮಾಡ್ತಾ ಇದ್ದಾರೆ. ನನ್ನ ಈಗಿನ ಸ್ಥಿತಿ ನೋಡಿದ್ರೆ ನಾನು ಭಾನುವಾರನೇ ಮದುವೆ ಆಗೋದು ಒಳ್ಳೇದು ಅನ್ಸುತ್ತೆ. ಹಾಗಾದರೆ ಭಾನುವಾರನ ಮದುವೆ ಆಗೋದ್ರ ಬಗ್ಗೆ ನಿಮಗೆ ಒಲವಿದೆ ಅಂತ ನನಗೆ ಗೊತ್ತಾಯಿತು. ನನ್ನ ಒಲವು ಪ್ರೀತಿ ಎಲ್ಲ ಯಾವತ್ತಿದ್ರೂ ನನ್ನ ಶ್ರುತಿಗಷ್ಟೇ ಮೀಸಲು. ಆನಂದ್, ಹಾಗೆ ನನ್ನ ಮನಸ್ಸನ್ನು ಹರಿಬಿಡೋ ಹಾಗಿದ್ದಿದ್ರೆ ನನ್ನ ಮಗ ನನ್ನ ಹತ್ರಕ್ಕೆ ಬೆಳೆಯೋವರೆಗೂ ನಾನು ಕಾಯ್ಬೇಕಾಗಿರ್ಲಿಲ್ಲ. ಯಾವತ್ತೋ ನಾನು ಮದುವೆ ಆಗ್ಬಿಡುವುದಾಗಿತ್ತು. ಇದಕ್ಕೆ ನಮ್ಮ ಮನೆಯವರೆಲ್ಲರೂ ಒತ್ತಾಯನೂ ಇದೆ. ನನ್ನ ಕೊನೆಗಾಲದಲ್ಲಿ ನನಗೊಬ್ಬಳು ಸಂಗಾತಿ ಇರಬೇಕು ಅನ್ನೋದು ಅವರೆಲ್ಲರ ಅಪೇಕ್ಷೆ. ಇಲ್ಲ ಆನಂದ್, ನಾನು ಭಾನುವಾರನ ಮದುವೆ ಆಗೋದಿಲ್ಲ. ಯಾಕೆ ಸರ್? ನನ್ನಿಂದ ಅವ್ರ ಜೀವನ ಹಾಳಾಗೋದು ಬೇಡ. ಅಲ್ಲ, ನೀವು ಮದುವೆ ಆಗೋದ್ರಿಂದ ನೀವಿಬ್ಬರು ಒಟ್ಟಿಗೆ ಇರ್ತೀರಾ. ಇದರಲ್ಲಿ ಅವ್ರ ಜೀವನ ಹೇಗೆ ಹಾಳಾಗುತ್ತೆ? ಭಾನು ಜೀವನದಲ್ಲಿ ತುಂಬಾ ನೊಂದಿರೋ ಹೆಣ್ಣು. ಮದುವೆ ಅನ್ನೋ ಪದನೇ ಆಕೆ ದೂರ ಇಟ್ಬಿಟ್ಟಿದ್ದಾರೆ. ಅದು ಯಾವ ಸುಯೋಗನ ಏನೋ ನನ್ನನ್ನು ಮದುವೆ ಆಗಿ ಒಪ್ಕೊಂಡಿದ್ದಾರೆ. ಹಾಗಂತ ನಾನು ಸ್ವಾರ್ಥಿ ಆಗೋಕ್ಕಾಗುತ್ತಾ? ಮದುವೆ ಬಗ್ಗೆ ಒಬ್ಬ ಹೆಣ್ಣು ಮಗಳು ಎಷ್ಟೆಲ್ಲ ಕನಸುಗಳನ್ನು ಕಟ್ಕೊಂಡಿರ್ತಾಳೆ. ಅಂಥದ್ರಲ್ಲಿ ನನ್ನ ಕಾಯಿಲೆಯನ್ನು ಮುಚ್ಚಿಟ್ಟು ಅವ್ರಿಗೆ ಮೋಸ ಮಾಡೋಕ್ಕಾಗುತ್ತಾ? ಅಲ್ಲ, ವಿಷಯ ಹೀಗೀಗಿದೆ ಅಂತ ಮೊದಲೇ ಹೇಳ್ಬೋದಲ್ಲ. ಏನಂತ ಹೇಳಿ? ನನ್ನ ಸ್ವಾರ್ಥಕ್ಕೆ, ನನ್ನ ಅನುಕೂಲಕ್ಕೆ ನನ್ನಂತ ಒಬ್ಬ ರೋಗಿನ ಮದುವೆ ಆಗುವಂತ ಕೇಳ್ಕೊಳ್ಳ. ವೈಯಕ್ತಿಕವಾಗಿ ನನಗೇನೇ ಹಾನಿಯಾಗಲಿ, ಒಂದು ಹೆಣ್ಣಿನ ಜೀವನ ಹಾಳು ಮಾಡೋದಕ್ಕೆ ನನಗೇನು ಹಕ್ಕಿದೆ? ಇಲ್ಲ, ನನ್ನ ಮನಸ್ಸು ಒಪ್ತಾ ಇಲ್ಲ. ಸರ್, ಆನಂದ್,
ಭಾನು ಅವ್ರ ವಿಚಾರದಲ್ಲಿ ನಾವ್ ಇವ್ರನ್ನ ಬಲವಂತ ಮಾಡೋದು ಬೇಡ. ಅದೇನು ಕರ್ಮನೋ ನಂದು. ಇಂಥ ಕಾಯಿಲೆ ತಂದ್ಕೊಂಡು ಎಲ್ಲರನ್ನೂ ಹಾಳು ಮಾಡೋದಕ್ಕೆ ಹೊರಟಿದ್ದೀನಿ. ಆನಂದ್, ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಜೈರಾಮ್ ಸರ್ನ ನಾನು ನೋಡ್ಕೊಳ್ತೀನಿ. ಸಂಗೀತ, ಏನ್ ಹೇಳ್ತಾ ಇದ್ದೀರಾ ನೀವು? ಅದು ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಎಷ್ಟು ದಿವಸ ಅಂತ ನೀವು ನಮ್ಮನೇಲಿ ಇರೋಕ್ಕಾಗುತ್ತೆ? ನೋಡಿದವ್ರು ಏನ್ ಅನ್ಕೋತಾರೆ? ಅನುಮಾನ ಬರೋಲ್ವಾ? ನೀವು ನಮ್ಮ ಜೊತೆಲಿದ್ರೆ ನೋಡಿದವ್ರ ಬಾಯಿಗೆ ಆಹಾರ ಆಗ್ತೀರಾ. ನಿಮ್ಮ ಬಗ್ಗೆ ತುಂಬಾ ಗೌರವ ಇರೋ ನಿಮ್ಮ ತಂಗಿ ಸಿತಾರನೇ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊತಾರೆ ಅಷ್ಟೇ. ನಾನು ನಿಮ್ಮ ಮನೆಯಲ್ಲೇ ಇರ್ತೀನಿ. ನನ್ನನ್ನು ನೀವು ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಳಿ. ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ನೀವು ಹೇಳೋದೇನೋ ಸರಿ, ಆದ್ರೂ ನೋಡಿ, ನೀವು ಆ ಥರದ್ದು ಯಾವುದೇ ಕನ್ಫ್ಯೂಷನ್ಸ್ನ ಇಟ್ಕೋಬೇಡಿ. ಆದ್ರೆ ಇದರಲ್ಲೊಂದು ಪ್ರಾಬ್ಲಮ್ ಇದೆ. ಏನು? ಸಂಗೀತ, ನೀವು ಇವ್ರನ್ನ ಹಗ್ಲೊತ್ತೇನೋ ಸೇಫ್ ಗಾರ್ಡ್ ಮಾಡ್ಬೋದು, ಬಟ್ ರಾತ್ರಿ ಹೊತ್ತು ಆ ಸಿಂಪ್ಟಮ್ಸ್ ಯಾವಾಗ ಬೇಕಾದ್ರೂ ಮರುಕಳಿಸ್ಬೋದು. ರಾತ್ರಿ ಹೊತ್ತು ಇವ್ರನ್ನ ನೋಡ್ಕೊಳ್ಳೋರು ಯಾರು? ಪರ್ಸನಲ್ ಅಸಿಸ್ಟೆಂಟ್ ಅಂತ ಏನೇ ನಾಟಕ ಮಾಡಿದ್ರು ಅದೇ ಸಂಜೆವರೆಗೂ ಮಾತ್ರ. ಆಮೇಲೆ ಅದು ನಿಜಾನೇ. ಬೇರೆ ಏನಾದರೂ ಯೋಚನೆ ಮಾಡಬೇಕು. ಇದ್ಯಾವ ನ್ಯಾಯ ದೇವ್ರೆ? ಎಲ್ರಿಗೂ ಒಳ್ಳೇದನ್ನೇ ಬಯಸೋ, ಕಷ್ಟ ಅಂತ ಹತ್ರಕ್ಕೆ ಬಂದವ್ರನ್ನ ಪ್ರೀತಿಯಿಂದ ಆಧರಿಸೋ, ಎಷ್ಟೋ ಜನರಿಗೆ ಬದುಕನ್ನ ಕೊಟ್ಟಿರೋ ಇಂಥ ಒಳ್ಳೆಯವ್ರಿಗೆ ಯಾಕಪ್ಪ ಈ ರೀತಿ ದುರ್ಗತಿನ ತಂದಿಟ್ಟಿದ್ಯಾ? ಅವ್ರ ಮೇಲೆ ಯಾಕಿಂತ ಕೋಪ ನಿನ್ಗೆ? ಅವ್ರಿಗೆ ಹಾನಿ ಆದ್ರೆ ಅದು ಅವರೊಬ್ಬರ ಹಾನಿ ಅಲ್ಲ. ಅವರನ್ನ ನಂಬ್ಕೊಂಡಿರೋ ಸಾವಿರಾರು ಕುಟುಂಬಗಳು ಬೀದಿಗೆ ಬಂದ್ಬಿಡುತ್ತೆ. ಅದು ನಿನಗೆ ಸಮ್ಮತಾನ? ಕಾಯಿಲೆ ಕೊಟ್ಟು ಸುಮ್ಮನಾಗೋದ್ರೆ ಹೇಗೆ? ಅದಕ್ಕೆ ಪರಿಹಾರನೂ ನೀನೇ ಸೂಚಿಸ್ಬೇಕಲ್ವಾ?